ನ್ಯಾಯಾಲಯಗಳು ಕೂಡ ಸಾಕಷ್ಟು ತಪ್ಪುಗಳಾಗ್ತಾ ಇದಾವೆ. ನ್ಯಾಯಾಧೀಶರು ಕೂಡ ತಪ್ಪುಗಳು ಮಾಡ್ತಾ ಇದಾರೆ. ಇದನ್ನ ನಾವು ಪ್ರಶ್ನೆ ಮಾಡಲಿಲ್ಲ ಅಂತಂದ್ರೆ ವ್ಯವಸ್ಥೆ ಇನ್ನೂ ಹಾಳಾಗುತ್ತೆ. ಯಾಕೆಂತಂದ್ರೆ ಇಂದಿನ ವ್ಯವಸ್ಥೆಯಲ್ಲಿ ನ್ಯಾಯಾಲಯಗಳೇ ನಮಗೆ ಅಂದ್ರೆ ಜನಸಾಮಾನ್ಯರಿಗೆ ಒಂದು ಆಶಾಕಿರಣವಾಗಿದೆ. ನ್ಯಾಯಾಂಗ ನಿಂದನೆ ಅನ್ನೋದು ನಿಮ್ಮ ಮೇಲೆ ಒಂದು ಆರೋಪ ಬಂತು. ನೀವು ನ್ಯಾಯಾಂಗ ನಿಂದನೆ ಮಾಡ್ತೀರಾ? ನೀವು ನಾನು ಇದುವರೆಗೂ ಕೂಡ ಸಾಕಷ್ಟು ನ್ಯಾಯಾಧೀಶರ ವಿರುದ್ಧ ದೂರ ಅರ್ಜಿ ಕೊಟ್ಟಿದ್ದೀನಿ. ಹೌದಾ? ಅದ್ರ ಬಗ್ಗೆ ಕ್ರಮಗಳು ಆಗ್ತಾ ಇದೆ, ಆಗಿದೆ. ಜಡ್ಜ್ ಮೇಲೆ ಕಂಪ್ಲೇಂಟ್ ಮಾಡ್ಬೋದಾ, ದೂರು ಕೊಡ್ಬೋದಾ? ಹೌದು ಸರ್. ಇಲ್ಲಿ ನಿಜ ಅಲ್ಲ, ನನಗೆ ಆಶ್ಚರ್ಯ ಏನಂತಂದ್ರೆ ನಮ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ ನಾವೆಲ್ಲರೂ ಹೇಳ್ತೀವಿ, ಒಪ್ಕೊಳ್ತೀವಿ. ಹೌದು, ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲ ಕಡೆ ಈಗಲೂ ಕೂಡ ನನ್ನ ಪ್ರಶ್ನೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದ್ರೆ ಏನು? ಪ್ರಜೆನೇ ಇಲ್ಲಿ ಪ್ರಭು. ಹೌದು, ಆಯ್ತಾ? ಸೊ ನ್ಯಾಯಾಧೀಶರು ಕೂಡ ನಮ್ಮ ಪ್ರತಿನಿಧಿಯಾಗಿ ಕೆಲಸ ಮಾಡೋರ ಹೊರತು ನಮಗೆ ಮಾಲೀಕರಲ್ಲ, ಅವರು ಪ್ರಶ್ನಾತೀತರಲ್ಲ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಇದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ನ್ಯಾಯಾಧೀಶರು ಕೂಡ ನಾವು ಕಟ್ಟುವಂಥ ತೆರಿಗೆಯಿಂದ ಸಂಬಳ ಸೌಲಭ್ಯ ಪಡೆಯುವಂಥವ್ರು. ಅವರು ಕೂಡ ಕಾನೂನು ಮತ್ತು ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡಬೇಕು ಹೊರತು ಅವರು ಕೂಡ ತಮ್ಮ ಕರ್ತವ್ಯವನ್ನು ಸದುಪಯೋಗಪಡಿಸ್ಕೊಂಡು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕು. ನಿಜವಾದ ಆರೋಪಿಗಳಿಗೆ ಶಿಕ್ಷೆ ಕೊಡಿಸ್ಬೇಕು ಹೊರತು ತಮ್ಗೆ ಇಷ್ಟ ಬಂದ ರೀತಿಯಲ್ಲಿ ನಡ್ಕೊಳಕ್ಕೆ ಅವ್ರಿಗೂ ಕೂಡ ಕಾನೂನಲ್ಲಿ ಅವಕಾಶ ಇಲ್ಲ. ಅವರು ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಪ್ರಶ್ನೆ ಮಾಡುವಂಥ ಹಕ್ಕು ನಮಗಿದೆ. ಯಾಕೆಂದ್ರೆ ಈ ವ್ಯವಸ್ಥೆ ಮಾಲೀಕ ನಾನು. ಮಾಲೀಕನಿಗೆ ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲ ಅಂತಂದ್ರೆ ಇನ್ಯಾರಿಗಿದೆ? ತಪ್ಪು ಮಾಡಿದಾಗ ಪ್ರಶ್ನೆ ಮಾಡೋದು ನನ್ನ ಹಕ್ಕು ಮತ್ತು ನನ್ನ ಕರ್ತವ್ಯ. ಅಂದ್ರೆ ಈಗ ಜಡ್ಜು ಕೂಡ ಪ್ರಶ್ನೆ ಮಾಡಬಹುದು, ಅವರು ತಪ್ಪು ಮಾಡ್ತಾ ಇದ್ದಾರೆ ಅಂದ್ರೂ ಹೇಳ್ತೀನಿ. ನಿಂದನೆ ಅಂದ್ರೆ ಏನು? ಬೈಯೋದು ಅಂತ ಅರ್ಥ. ಬೈಯೋದು. ನೀವು ನ್ಯಾಯಾಧೀಶಿಗೆ ಅನವಶ್ಯಕವಾಗಿ ಬೈದಾಗ ಅಥವಾ ಅವ್ರಿಗೆ ಅಗೌರವ ನಡ್ಕೊಂಡಾಗ ಅದು ನಿಂದನೆ ಆಗುತ್ತೆ. ನೀವು ತಪ್ಪು, ಅವ್ರು ನ್ಯಾಯಾಧೀಶ ತಪ್ಪು ಮಾಡ್ದಂದಾಗ ಪ್ರಶ್ನೆ ಮಾಡೋದು ಹೆಂಗೆ ನಿಂದನೆ ಆಗುತ್ತೆ? ಇದನ್ನ ಅರ್ಥ ಮಾಡ್ಕೋಬೇಕು. ಮತ್ತೆ ನ್ಯಾಯಾಲಯ ಆದೇಶನ ಉಲ್ಲಂಘನೆ ಮಾಡಿದಾಗ ಕೂಡ ನಿಂದನೆ ಆಗುತ್ತೆ. ಇದನ್ನ ನಾವು ತಿಳ್ಕೊಳ್ಬೇಕು. ಸೊ ನ್ಯಾಯಾಂಗ ನಿಂದನೆ ಅಂದ್ರೆ ನ್ಯಾಯಾಂಗಕ್ಕೆ ಗೌರವಕ್ಕೆ ಧಕ್ಕೆ ತರೋ ರೀತಿ ನಡ್ಕೊಂಡಾಗ ಅಥವಾ ನ್ಯಾಯಾಧೀಶ ನಾವು ವೈಯಕ್ತಿಕ ನಿಂದನೆ ಮಾಡಿದಾಗ ಸೊ ಅವೆಲ್ಲ ನಿಂದನೆ ಆಗ್ತದೆ. ಸೊ ನ್ಯಾಯಾಧೀಶ ಮಾಡತಕ್ಕಂಥ ತಪ್ಪನ್ನು ಪ್ರಶ್ನೆ ಮಾಡೋದ್ರಲ್ಲಿ ಯಾವುದೇ ರೀತಿಯ ನಿಂದನೆ ಆಗೋದಿಲ್ಲ. ನ್ಯಾಯಾಂಗ ನಿಂದನೆ ಬಗ್ಗೆ ಜನಸಾಮಾನ್ಯರಲ್ಲಿ ತಪ್ಪು ತಿಳುವಳಿಕೆ ಇದೆ. ಸೊ ನ್ಯಾಯಾಧೀಶನ ಪ್ರಶ್ನೆ ಮಾಡೋದು ನ್ಯಾಯಾಂಗ ನಿಂದನೆ ಅಂತಲೇ ತಿಳ್ಕೊಂಡಿದ್ದಾರೆ. ಖಂಡಿತ ತಪ್ಪು ಅದು. ಸೊ ನ್ಯಾಯಾಧೀಶನ ಪ್ರಶ್ನೆ ಮಾಡೋದು ನಮ್ಮ ಕರ್ತವ್ಯ ಮತ್ತು ನಮ್ಮ ಹಕ್ಕು. ಸೊ ನ್ಯಾಯಾಧೀಶರು ಕೂಡ ಈ ವ್ಯವಸ್ಥೆಯ ಒಂದು ಭಾಗವೇ ಹೊರತು ಈ ವ್ಯವಸ್ಥೆಯಿಂದ ಹೊರತಾಗಿ ಅವರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹೀಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಉತ್ತರದಾಯಿಗಳೇ ಹೊರತು ಪ್ರಶ್ನಾತೀತರಲ್ಲ. ಸೊ ನ್ಯಾಯಾಧೀಶರು ಕೂಡ ತಪ್ಪು ಮಾಡಿದಾಗ ಅಥವಾ ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅಥವಾ ಭ್ರಷ್ಟಾಚಾರ ತೊಡಗಿದ್ದಾರೆ ಅಂದ್ಕೊಂಡು ಬಂದಾಗ ಅದ್ರ ಬಗ್ಗೆ ಪ್ರಶ್ನೆ ಮಾಡುವಂಥದ್ದು ಮತ್ತು ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದುವರಿಯುವಂಥದ್ದು ಖಂಡಿತ ನ್ಯಾಯಾಂಗ ನಿಂದನೆ ಆಗೋದಿಲ್ಲ. ಸೊ ಆ ರೀತಿ ಆದರೆ ಈ ಕೆಳ ನ್ಯಾಯಾಲಯ ನೀಡ್ತಕ್ಕಂಥ ತೀರ್ಪುಗಳನ್ನ ನಾವು ಮೇಲ್ನ್ಯಾಯಾಲಯ ಪ್ರಶ್ನೆ ಮಾಡಿದಾಗ ಸೊ ಕೆಳ ನ್ಯಾಯಾಲಯ ತೀರ್ಪು ಸರಿಯಿಲ್ಲ ಅಂಥೇಳಿ ಮೇಲ್ನ್ಯಾಯ ತೀರ್ಪು ಕೊಡುತ್ತೆ. ಹಾಗಾಗಿ ಅದು ಕೂಡ ಅದರ ನ್ಯಾಯಾಂಗ ನಿಂದನೆ ಆಗುತ್ತೆ ಆ ಲೆಕ್ಕಕ್ಕೆ ಹೋದರೆ. ಹಾಗಾಗಿ ತಪ್ಪನ್ನು ಪ್ರಶ್ನೆ ಮಾಡೋದು, ತಪ್ಪನ್ನು ಸರಿಪಡಿಸೋದು ನ್ಯಾಯಾಂಗ ನಿಂದನೆ ಆಗಲ್ಲ. ಸೊ ನ್ಯಾಯಾಂಗ ನಿಂದನೆ ಅನ್ನೋ ಪದದಲ್ಲೇ ಸ್ಪಷ್ಟವಾಗಿ ಅರ್ಥ ಇದೆ. ನಿಂದನೆ ಮಾಡೋದು ಅಂದರೆ ನ್ಯಾಯಾಧೀಶಕ್ಕೆ ಬೈಯೋದು, ನ್ಯಾಯಾಧೀಶ ಬಗ್ಗೆ ಕೆಟ್ಟದಾಗ ಮಾತಾಡೋದು ಅಥವಾ ನ್ಯಾಯಾಲಯದ ಬಗ್ಗೆ ಕೆಟ್ಟದಾಗ ಮಾತಾಡೋದು ಅಥವಾ ನ್ಯಾಯಾಲಯದ ಬಗ್ಗೆ ಅಗೌರವ ತೋರಿಸೋದು, ನ್ಯಾಯಾಲಯದ ಆದೇಶನ ಪಾಲನೆ ಮಾಡದೇ ಇರೋದು, ಇಂತಹ ಕೃತ್ಯಗಳು ನ್ಯಾಯ ನಿಂದನೆ ಆಗುತ್ತೆ ಹೊರತು ನ್ಯಾಯಾಧೀಶರನ್ನ ಪ್ರಶ್ನೆ ಮಾಡೋದು ಅಥವಾ ನ್ಯಾಯಾಲಯದ ತಪ್ಪು ನಡವಳಿಕೆಗಳನ್ನು ಪ್ರಶ್ನೆ ಮಾಡೋದು ನ್ಯಾಯಾಂಗ ನಿಂದನೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಾನು ಹಲವಾರು ನ್ಯಾಯಾಧೀಶರ ವಿರುದ್ಧ ದೂರ ಅರ್ಜಿನ ಕೊಟ್ಟಿದ್ದೇನೆ. ಅದರ ಬಗ್ಗೆ ಕ್ರಮಗಳು ಕೂಡ ಆಗಿದೆ. ಹಾಗಾಗಿ ಇದರ ಬಗ್ಗೆ ನಾನು ಸಾಮಾಜಿಕ ಜಾಲದ ಕೂಡ ಪ್ರಚಾರ ಮಾಡಿದ್ದೇನೆ. ಆದರೆ ಇವತ್ತೂ ಕೂಡ ನನ್ನ ಮೇಲೆ ಒಂದೇ ಒಂದು ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಾಗಿಲ್ಲ. ನೀವು ನಂಬೋದಿಲ್ಲ, ಕೆಲವು ನ್ಯಾಯಾಲಯದ ಸಿಬ್ಬಂದಿಗಳೇ ನನಗೆ ಪ್ರಶ್ನೆ ಮಾಡಿದ್ದಾರೆ, ನೀವು ನ್ಯಾಯಾಧೀಶರ ಬಗ್ಗೆ ಎಷ್ಟು ಬರೀತೀರಾ, ಇಷ್ಟು ಪ್ರಚಾರ ಮಾಡ್ತೀರಾ, ನಿಮ್ಮ ಮೇಲೆ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಾಗಿಲ್ವ ಅಂತೇಳಿ. ಖಂಡಿತ ಇಲ್ಲ. ಯಾಕೆಂದರೆ ನಾನು ದಾಖಲೆಗಳ ಸಮೇತ ನ್ಯಾಯಾಧೀಶರ ತಪ್ಪುಗಳನ್ನ ಪ್ರಶ್ನೆ ಮಾಡಿದ್ದೇನೆ ಹೊರತು ಯಾವುದೇ ಒಂದು ಸಾಕ್ಷ್ಯಗಳಿಂದ ನ್ಯಾಯಾಧೀಶರ ವಿರುದ್ಧ ಸುಳ್ಳು ದೂರ ಅರ್ಜಿ ಕೊಟ್ಟಿಲ್ಲ ಮತ್ತು ಅಗೌರವವಾಗಿ ನಡ್ಕೊಂಡಿಲ್ಲ ಅಥವಾ ಅವ್ರನ್ನ ನಿಂದನೆ ಮಾಡಿಲ್ಲ. ಸೊ ಹಾಗಾಗಿ ನ್ಯಾಯಾಲಯ ಒಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಕೂಡ ನ್ಯಾಯಾಲಯಗಳು ವ್ಯವಸ್ಥೆಯ ಒಂದು ಭಾಗ ಅಂತ ಹೇಳಿದೆ ಹೊರತು ಸೊ ವ್ಯವಸ್ಥೆಯಿಂದ ಹೊರತಾಗಿದೆ ಅಂತ ಹೇಳಿಲ್ಲ. ಮತ್ತು ನ್ಯಾಯಾಧೀಶರು ಕೂಡ ನಾವು ಕಟ್ಟತಕ್ಕಂಥ ತೆರಿಗೆಯಿಂದ ಸಂಬಳ ಸೌಲಭ್ಯ ಪಡೀತಾರೆ.
ಹಾಗಾಗಿ ನಮಗೆ ಅವರು ಉತ್ತರದಾಯಿಗಳು. ದಯವಿಟ್ಟು ಇದನ್ನು ತಿಳ್ಕೊಳ್ಬೇಕು ಪ್ರತಿಯೊಬ್ಬರು. ಸೊ ಇತ್ತೀಚಿನ ದಿನಗಳಲ್ಲಿ ನನ್ನ ಹತ್ರ ಇರೋ ಸಾಕ್ಷ್ಯಗಳ ಪ್ರಕಾರ ನ್ಯಾಯಾಲಯಗಳು ಕೂಡ ಸಾಕಷ್ಟು ತಪ್ಪುಗಳಾಗ್ತಾಯಿದ್ದಾವೆ. ಸೊ ನ್ಯಾಯಾಧೀಶರು ಕೂಡ ತಪ್ಪುಗಳು ಮಾಡ್ತಾಯಿದ್ದಾರೆ. ಇದನ್ನು ನಾವು ಪ್ರಶ್ನೆ ಮಾಡಲಿಲ್ಲ ಅಂತಂದರೆ ವ್ಯವಸ್ಥೆ ಇನ್ನೂ ಹಾಳಾಗುತ್ತೆ. ಯಾಕೆ ಅಂತಂದರೆ ಇಂದಿನ ವ್ಯವಸ್ಥೆಯಲ್ಲಿ ಸೊ ನ್ಯಾಯಾಲಯಗಳೇ ನಮಗೆ ಅಂದರೆ ಜನಸಾಮಾನ್ಯರಿಗೆ ಒಂದು ಆಶಾಕಿರಣವಾಗಿದೆ. ಆ ವ್ಯವಸ್ಥೆನೂ ಕೂಡ ಕೆಟ್ಟೋದರೆ ಸೊ ಮುಂದಿನ ದಿನಗಳಲ್ಲಿ ಈ ದೇಶವನ್ನು ಕಾಪಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಹಂತದಲ್ಲಿಯೇ ನ್ಯಾಯಾಲಯದ ತಪ್ಪುಗಳನ್ನು, ನ್ಯಾಯಾಧೀಶನ ತಪ್ಪುಗಳನ್ನ ನಾವೆಲ್ಲರೂ ಪ್ರಶ್ನೆ ಮಾಡಬೇಕು. ಅದನ್ನು ಸರಿಪಡಿಸೋ ನಿಟ್ಟಿನಲ್ಲಿ ನಿರಂತರ ಪ್ರಯತ್ನಗಳು ಮಾಡಬೇಕು. ಆ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ. ಒಂದು ಉದಾಹರಣೆ ಹೇಳಬೇಕು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಲೋಕ್ ಅದಾಲತ್ ಅನ್ನೋ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಪ್ರಕರಣ ಇತ್ಯರ್ಥಪಡಿಸಿದ್ದೀವಿ ಅಂತ ತೋರ್ಸೋಕ್ಕೋಸ್ಕರ ಸುಳ್ಳು ಲಘು ಪ್ರಕರಣ ದಾಖಲು ಮಾಡೋದಕ್ಕೆ ಮಾನ್ಯ ನ್ಯಾಯಾಧೀಶರೇ ಪೊಲೀಸರಿಗೆ ಮೌಖಿಕ ಸೂಚನೆಯನ್ನು ಕೊಡ್ತಾಯಿದ್ರು. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಾವಿರಾರು ಸುಳ್ಳು ಲಘು ಪ್ರಕರಣ ದಾಖಲು ಮಾಡ್ತಾಯಿದ್ರು. ಈ ಒಂದು ವಿಚಾರ ನನ್ನ ಗಮನಕ್ಕೆ ಬಂದಮೇಲೆ ಸೊ ನಾನು ಸಂಬಂಧಪಟ್ಟ ಉಚ್ಚ ನ್ಯಾಯಾಲಯದ ಮಾನ್ಯ ನ್ಯಾಯಾಧೀಶರಿಗೆ ದೂರರ್ಜಿ ಕೊಟ್ಟು ಅದನ್ನು ನಾನು ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ ಮಾಡಿದ ಮೇಲೆ ಲಕ್ಷಾಂತರ ಸುಳ್ಳು ಪ್ರಕರಣ ದಾಖಲು ಮಾಡೋದು ಕಡಿಮೆ ಆಗಿದೆ. ಸೊ ಇದೆಲ್ಲ ಕೂಡ ನಾನು ಈ ದೇಶದ ಪ್ರಜೆಯಾಗಿ ಪ್ರಶ್ನೆ ಮಾಡಿದ್ರಿಂದ ಈ ಒಂದು ಬದಲಾವಣೆ ಆಗಿದೆ ಹೊರತು ಸೊ ನ್ಯಾಯಾಂಗ ನಿಂದನೆ ಮಾಡೋದ್ರಿಂದ ಅಲ್ಲ. ಇದು ನನ್ನ ಕರ್ತವ್ಯ ಹೊರತು ನ್ಯಾಯಾಂಗ ನಿಂದನೆ ಅಲ್ಲ. ಇದು ರೈಟ್ ನ್ಯೂಸ್.